ದೇವತೆಯರಿಗೆ ಕೊಟ್ಟು ಕಲ್ಯಾಣವನ್ನು ಮಾಡಿದ್ದಾನೆ. ಕಲ್ಯಾಣವಾದ ಬಳಿಕ ರಾಜ್ಯದ ಉದ್ಧಾರಕ್ಕಾಗಿ ಯಾಗವನ್ನು ಮಾಡಬೇಕೆಂದು ರಾಜ್ಯದಲ್ಲಿ ಅಪ್ಪರೇ ರುದ್ರ ಮಂತ್ರಿಗಳೆಲ್ಲ ಕೇಳಲಾಗ ಮಂತ್ರಿ ಮಹಾದೇವರ ಮೇಲಿಂದು ದಕ್ಷ ಮಹಾರಾಜ ನೀನು ಯಾಗವನ್ನು ಮಾಡುವುದೇನೋ ಸರಿ, ಆದರೆ ಯಾಗವನ್ನು ಮಾಡುವುದಾದರೆ ಯಾಗದ ಆವಿರ್ಭಾಗವನ್ನ ಯಾವ ಕೈಲಾಸ ಗಿರಿವಾಸನಾಗಿರುವಂತಹ ಪರಮೇಶ್ವರನಿಗೆ ಕೊಡಬೇಕು. ಅದರ ಭವಿಷ್ಯನ ಕೈಲಾಸ ಗಿರಿಶಂಕರನಿಗೆ ಕೊಡಬೇಕು ಎಂಬುದಾಗಿ ಹೇಳಲಾಗ ಕುಂಡವನ್ನ ಎತ್ತಿಸಿ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದು ಕೊನೆಯದಾಗಿ ಮುದ್ದು ಮಕ್ಕಳಾಗಿರುವಂತಹ ದಾಕ್ಷಾಯನ್ನ ಕರೆಯಲು ಕೈಲಾಸ ಪರ್ವತಕ್ಕೆ ಹೋಗಲಾಗ ಯಾವ ಕೈಲಾಸ ಗಿರಿಯಲ್ಲಿ ನಾಟ್ಯ ಮಾಡುತ್ತಿರುವ ಅಂಗಿ ಮದ್ದಳೆ ಬಾರಿಸ್ತಿರುವ ಕಂಡರು ಅರ್ಧ ಕೋಶವನ್ನು ಒಳಗಿಸಿ ಆದಿಶೇಷರು ಆಭರಣವಾಗಿರುವ ಋತ್ವಿಜರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಅರ್ಧ ಕೋಶವನ್ನು ಒಳಗಿಸಿ ಅವರೇ ರುದ್ರ ದಾಸ ಕೈಲಾಸದಲ್ಲಿ ರುದ್ರ ಯಾವ ನಾಟ್ಯವನ್ನು ನೋಡಿ ದಕ್ಷ ಬ್ರಹ್ಮ ಅವರೇ ರುದ್ರ ನಾಟ್ಯ ವೈಭವದಲ್ಲಿ ದಕ್ಷರ ಮಠವನ್ನು ನೋಡಿ ಪರಮೇಶ್ವರನ ಅವರೇ ರುದ್ರ ವೈಭವವನ್ನು ಕಂಡು ಮಾವನಿಗೆ ರುದ್ರ ಯಾವ ಮಾನವಣ್ಣನೆಲ್ಲ ಕೊಡದಂತಹ ಯಾವ ಕೈಲಾಸ ಗಿರಿಗಳಿಗೆ ಇದೊಂದು ವೈಭವವೇ ರುದ್ರ ಸೃಷ್ಟಿರುವಂತಹ ಕುಂಡಕ್ಕೆ ಪರಮೇಶ್ವರನ ಆಹ್ವಾನವಿಲ್ಲವೆಂದು ದಕ್ಷಾವತಿಗೆ ಬಂದಿದ್ದಾನೆ. ದಕ್ಷಾವತಿಯಲ್ಲಿ 12 ಕಾಮದ 300 ಅಡಿ ಉದ್ದಲಿರುವಂತಹ ಯಜ್ಞಕುಂಡವನ್ನು ಸಿಗ್ತಾನೆ. ಆ ಯಜ್ಞಕುಂಡದಲ್ಲಿ ವಿಷ್ಣುವಿನಾದಿಯಾಗಿ ದಿಕ್ಪಾಲಕರು ನಾಟ್ಯಕರು ಬೀಚಿ ಆದಿಯಾಗಿ ಯಾವ ದೇವಾಲು ದೇವತೆಗಳು ನೆಲೆಸಿದ್ದಾರೆ. ಆ ಕೈಲಾಸದಲ್ಲಿ ದೇವಿ ಕುರಿತು ಯಜ್ಞಕ್ಕೆ ನಾನು ಹೋಗಿ ಬರುತ್ತೇನೆ ಹೇಳಲಾಗ ಸಕಾಲ ಜ್ಞಾನಿಯಾದಂತಹ ಪರಮೇಶ್ವರನು ದಾಕ್ಷಾಯಿಣಿ ಅವರ ಬ್ರಹ್ಮಾಂಡಕ್ಕೆ ಹೋದರೆ ಪ್ರಾಣ ಸಹಿತವಾಗಿ ಹಿಂದಿರುವುದಿಲ್ಲ. ನೀನು ಹೋಗಬೇಡ ದಾಕ್ಷಾಯಿಣಿ ಹೇಳಲಾಗ ದಾಕ್ಷಾಯಿಣಿ ಅವರು ಮನೆ ಎಂಬ ಮಮಕಾರದಿಂದ ದಕ್ಷಾವತಿಯ ಬಿಟ್ಟಿದ್ದಾಳೆ. ದಕ್ಷಾವತಿಯ ಕುಂಡದ ಮುಂದೆ ನಿಂತು ಪರಮೇಶ್ವರನ ಯಾವ ದಾಕ್ಷಾಯಿಣಿ ದಕ್ಷ ಬ್ರಹ್ಮನನ್ನ ನಿಂದಿಸಿ ನೋಡಿದ್ದಾಳೆ.
ಯುದ್ಧದಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಏಯ್! ಯಾವ ಶಂಕರ ಕಿಂಕರನಾಗಿ ಭಯಂಕರನಾಗಿ ಕೈಲಾಸಗಿರಿಶಕದಲ್ಲಿ ತನ್ನ ದಾಕ್ಷಾಯಿಣಿಯ ವರ್ಣವನ್ನು ಕಂಡು ಗಂಗಮ ಕೈಲಾಸಗಿರಿಶಕದಲ್ಲಿ ಮಾಡುತ್ತಾ ಈಶ್ವರನು ಮಣಿಗಣ್ಣ ಬೆವರಂ ಕಿತ್ತು ಬ್ರಹ್ಮಾಂಡ ಕಂಬಳಿಸಿದ್ದಾನೆ. ಚಲವೇ ಗುರು ವೀರಭದ್ರ, ಗುರು ವೀರಭದ್ರ ಇದಾಗಲೇ ವೀರಗಾಸೆ, ವಿಷ್ಣುಗಾಸೆ, ಬ್ರಹ್ಮಗಾಸೆ, ಪುತ್ರಗಾಸೆ ಕಟ್ಟಿದ ಬನ್ನಾವಿಗೆ 1000 ಶಿರಸ್ಸು, 2000 ನಯನ, 1000 ಭುಜ, ಕಡಿಮೆ ಕಣ್ಣು, ಜುಂಡು ಗಂಟೆ, ಸುರನ ಕೊಂದು ಅವನ್ನಾಗಿಸಿ, ಸುರನ ಕೊಂದು ಅವನ್ನಾಗಿಸಿ, ಸುರನ ಕೊಂದು ಅವನ್ನಾಗಿಸಿ, ಗುರು ವೀರಭದ್ರ ಶ್ರೀ ಹರಿ ಆನೋ ಬ್ರಹ್ಮನ ಮೇಲಾದ 1 ಲಕ್ಷ ಬ್ರಹ್ಮನ ಸೇವರೆ ತಮಗೆ ಗುರಿಯ ತಡೆಯಿದಂತಹ ಗುರು ವೀರಭದ್ರ